ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಸೀತಾಪುರ ಅನ್ನೋ ಊರಲ್ಲಿ ಲಲಿತಮ್ಮ ಮತ್ತೆ ಯಶವಂತ್ ಅನ್ನೋ ಅಮ್ಮ ಮಗ ಇರ್ತಾರೆ. ಕಂದ ಯಶವಂತ್, ಇನ್ನು ನನ್ನ ಕೈಯಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ ಮಗನೇ. ಹೌದಾ ಅಮ್ಮ, ನಿನ್ನ ಕೈ ನಡೆಯಕ್ಕಾಗಲ್ವಾ? ಹಾಗಾದ್ರೆ ನಿನಗೇನು ಮಾಡ್ತೀಯಾ? ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಸುಸ್ತಾಗ್ತಾ ಇದೆ, ಜ್ವರ ಬಂದಿದೆ. ಇವತ್ತು ನಾವು ಕೆಲಸ ಮಾಡಿಲ್ಲ ಅಂದರೆ ಊಟ ಮಾಡೋಕ್ಕೂ ಗತಿ ಇಲ್ಲ. ಅಪ್ಪ ಹುಷಾರಿಲ್ಲದೆ ಮಲಗಿದ್ದಾರೆ. ಈಗ ನಾನು ಅದೇ ಅವಸ್ಥೆ. ಏನು ಮಾಡೋದು? ನೀನೇನು ಯೋಚನೆ ಮಾಡಬೇಡಮ್ಮ. ಪಕ್ಕದಲ್ಲೇ ಚಿಕ್ಕಪ್ಪನ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಚಿಕ್ಕಪ್ಪನ ಹತ್ರ ನಾನೇನಾದ್ರೂ ದುಡ್ಡು ಸಿಗತ್ತಾ ನೋಡ್ತೀನಿ. ಯೋಚನೆ ಮಾಡಬೇಡಮ್ಮ, ನೀನು ನಿಧಾನಕ್ಕೆ ಮನೆಗೆ ಹೋಗು. ಪುಟ್ಟ, ಅವ್ರು ಯಾರು ನಮಗೆ ಸಹಾಯ ಮಾಡಲ್ಲ ಕಣೋ. ಪ್ರಯತ್ನ ಪಡ್ತೀನಮ್ಮ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನು ಏನಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ. ಆಯ್ತು ಕಂದ, ನಾನು ಮನೆಗೆ ಹೋಗ್ತೀನಿ, ಆದ್ರೆ ಹುಷಾರು. ಸರಿನಮ್ಮ, ಆಯ್ತು. ಹುಷಾರಿಲ್ದೆ ಮಾತಾಡಕ್ಕೂ ಶಕ್ತಿ ಇಲ್ದಿರೋ ಲಲಿತಮ್ಮ ಗೂರ ಹೆಜ್ಜೆ ಹಾಕೊಂಡು ಮನೆಗೆ ಹೋಗ್ತಾರೆ. ನಾನು ಈಗಲೇ ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ. ಓ, ಯಶವಂತ ನಡ್ಕೊಂಡು ಬರ್ತಾ ಇದ್ದಾನೆ. ಏನೋ ದುಡ್ಡು ಕೇಳಕ್ಕೆ ಇರಬೇಕು, ಮಾಡ್ತೀನಿ. ಚಿಕ್ಕಪ್ಪ, ಅಪ್ಪಂಗೂ ಅಮ್ಮಂಗೂ ಹುಷಾರಿಲ್ಲ. ನೀವೇ ನನಗೆ ಸಹಾಯ ಮಾಡಬೇಕು. ಏನು, ನಾನು ದುಡ್ಡು ಕೊಡ್ಬೇಕಾ? ನಾನು ಯಾಕೆ ದುಡ್ಡು ಕೊಡ್ಬೇಕು? ಹಾಗನ್ಬೇಡಿ ಚಿಕ್ಕಪ್ಪ. ಅಪ್ಪ ಅಮ್ಮ ಇಬ್ಬರಿಗೂ ಹುಷಾರಿಲ್ಲ. ನನಗೆ ದುಡಿಯಕ್ಕಾಗಲ್ಲ. ನಾನಿನ್ನ ಚಿಕ್ಕವನಲ್ಲ. ನೀವೇ ಸಹಾಯ ಮಾಡಿ. ನನ್ನ ದುಡ್ಡು ಆದ್ಮೇಲೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಮಾಡ್ತೀನಿ. ಈಗಿಲ್ಲ ಅಂತ ಹೇಳ್ಬೇಡಿ ಚಿಕ್ಕಪ್ಪ. ಏಯ್, ನಾನು ನಿನಗೆ 1 ರೂಪಾಯಿನೂ ಕೊಡಲ್ಲ. ಮರ್ಯಾದೆಗೆ ಹೋದ್ರೆ ಆಯ್ತು, ಇಲ್ಲ ಅಂದ್ರೆ 4 ಬಾರಿಸ್ಬಿಟ್ಟು ಆಚೆಗೆ ಹಾಕ್ತೀನಿ. ಹೋಗೋ. ಅದನ್ಬೇಡಿ ಚಿಕ್ಕಪ್ಪ, ಇದೊಂದ್ಸಲ ಸಹಾಯ ಮಾಡಿ. ಅಪ್ಪ ಅಮ್ಮ ಹುಷಾರಾದ್ಮೇಲೆ ದುಡಿತಾರೆ. ಅವ್ರು ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡ್ತಾರೆ. ಪ್ಲೀಸ್ ಚಿಕ್ಕಪ್ಪ, ನೀವು ಬಿಟ್ಟರೆ ನನಗಿನ್ಯಾರು ಗತಿ ಇಲ್ಲ. ಪ್ಲೀಸ್ ಚಿಕ್ಕಪ್ಪ. ಹೇಳೋಷ್ಟು ಹೇಳಿದ್ದೀನಿ. ಇನ್ನೂ ಇಲ್ಲೇ ನಿಂತಿದ್ರೆ ಚೆನ್ನಾಗಿ ಬಾರಿಸ್ಬಿಟ್ಟು ಆಚೆಗೆ ಹಾಕ್ಬೇಕಾಗತ್ತೆ. ನನಗೆ ಸಿಟ್ಟು ತರಿಸ್ಬೇಡ, ಹೋಗೋ ಇಲ್ಲಿಂದ. ಯಶವಂತ್ ಇನ್ನೇನು ಮಾತಾಡಕ್ಕಾಗದೆ ಅಲ್ಲಿಂದ ಹೊರಟೋಗ್ತಾನೆ. ಯಶವಂತ್ ಹಾಗೆ ಬೇಜಾರಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಸ್ವಾಮಿಗಳು ಅವನಿಗೆ ಕಾಣಿಸ್ತಾರೆ. ಈ ಸ್ವಾಮಿಗಳೇನಾದ್ರೂ ಪರಿಹಾರ ಕೊಡ್ಬೋದಾ? ಕೇಳ್ಬೋದಾ? ಇಲ್ಲ ಬೈತಾರ? ಶಾಪ ಏನಾದ್ರೂ ಕೊಟ್ಬಿಟ್ರೆ? ಯಾರೋ ಅಳುತ್ತಿರುವ ಹಾಗಿದೆಯಲ್ಲ, ಯಾರಿರಬಹುದು? ಮಗು, ನೀನೇಕೆ ಅಳುತ್ತಿರುವೆ? ಏನಾಯಿತು? ನಿನ್ನ ವಿಚಾರಗಳನ್ನೆಲ್ಲ ನಿಸ್ಸಂಕೋಚವಾಗಿ ಹೇಳು. ಈಗ ಯಶವಂತಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ಮಹಾಸ್ವಾಮಿಗಳೇ, ನಿಮಗೆ ಶರಣು ಶರಣು. ಚಿಂತೆ ಮಾಡಬೇಡ ಕಂದ, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಸ್ವಾಮಿಗಳೇ, ನಮ್ಮ ಅಪ್ಪ ಅಮ್ಮ ಇಬ್ರು ಹುಷಾರಿಲ್ಲದೆ ಮಲಗಿದ್ದಾರೆ. ಮನೆಯಲ್ಲಿ ಊಟಕ್ಕೂ ಕಷ್ಟ ಆಗಿದೆ. ಇನ್ನು ಔಷಧಿಗೆ ದುಡ್ಡು ಎಲ್ಲಿಂದ ತರಲಿ? ನಾನು ಇನ್ನೂ ಚಿಕ್ಕವನು, ದುಡಿಯೋದಕ್ಕೂ ಆಗಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚಿಕ್ಕಪ್ಪನ ಹತ್ರ ಕೇಳಿದ್ರೆ ಅವ್ರು ಕೊಡೋದಿಲ್ಲ ಅಂತ ಹೇಳಿ ಹೆದರಿಸಿ ಓಡಿಸಿದ್ರು. ಈಗ ನಾನು ಏನ್ ಮಾಡ್ಬೇಕು? ಅಪ್ಪ ಅಮ್ಮನ್ನ ಕಳ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ನೀವೇ ನನಗೆ ಪರಿಹಾರ ಹೇಳ್ಬೇಕು. ಚಿಂತೆ ಮಾಡಬೇಡ ಕಂದ, ನಾನು ನಿನಗೊಂದು ಮಂತ್ರವನ್ನು ಹೇಳಿಕೊಡುತ್ತೇನೆ. ಅದನ್ನು ಹೇಳಿಕೊಳ್ಳುತ್ತಾ ನೀನು ಜಿಗಿಯಬೇಕು. ಆಗ ನಿನಗೆ 1 ನಾಣ್ಯ ಸಿಗುತ್ತದೆ. ನೀನು ಸ್ವಲ್ಪ ಚಿಕ್ಕವನಾಗುತ್ತೀಯ. ಸ್ವಲ್ಪ ಸಮಯದ ನಂತರ ಮತ್ತೆ ನಿನ್ನ ಎತ್ತರಕ್ಕೆ ನೀನು ಬದಲಾಗುತ್ತೀಯ. ಆದರೆ ನೆನಪಿರಲಿ, ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಸ್ವಾರ್ಥಕ್ಕೆ ಬಳಸಬಾರದು. ಬಳಸಿದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಸ್ವಾಮಿಗಳೇ, ನನ್ಗೆ ಯಾವ ಸ್ವಾರ್ಥನೂ ಇಲ್ಲ. ಅಪ್ಪ ಅಮ್ಮ ಹುಷಾರಾಗೋವರೆಗೂ ಮಾತ್ರ ಆ ಮಂತ್ರ ಹೇಳ್ಕೊತೀನಿ. ಆಮೇಲೆ ಖಂಡಿತ ಯಾವತ್ತೂ ಹೇಳ್ಕೊಳಲ್ಲ. ಇದೊಂದ್ಸಲ ನನಗೆ ಉಪಕಾರ ಮಾಡಿ.
ನಿನ್ನ ಒಳ್ಳೆಯ ಗುಣನಡತೆ ವಿನಮ್ರತೆಗೆ ಮೆಚ್ಚಿದ್ದೇನೆ ಕಂದ. ಈ ಶ್ಲೋಕವನ್ನು ಹೇಳಿಕೊಂಡು ನಾನು ಹೇಳಿದಂತೆ ಮಾಡು, ನಿನಗೆ ನಾಣ್ಯ ಸಿಗುತ್ತದೆ. ಅದರಿಂದ ಸ್ವಲ್ಪ ಭಾಗವನ್ನು ಬಡಬಗ್ಗರಿಗೆ ಹಂಚು, ಸ್ವಲ್ಪವನ್ನು ನಿಮಗಾಗಿ ಉಪಯೋಗಿಸಿಕೊ, ಒಳ್ಳೆಯದಾಗಲಿ. ಆ ಮಂತ್ರ ಏನು ಅಂದರೆ, ಮಣಿ ಮಣಿ ಮುದ್ದು ಮಣಿ ಕೊಡು ನನಗೆ ಹೊನ್ನಗಣಿ. ಇಷ್ಟು ಹೇಳ್ಕೊಂಡ್ರೆ ನನ್ನ ಕಷ್ಟ ತೀರುತ್ತಾ? ಖಂಡಿತ ಮಗು, ನಿನಗೆ ಒಳ್ಳೆಯದಾಗಲಿ. ಆದರೆ ಯಾವ ಕಾರಣಕ್ಕೂ ಇದನ್ನು ಸ್ವಾರ್ಥಕ್ಕೆ ಬಳಸಬೇಡ. ಹಾಗೆ ನೀನು ಸ್ವಲ್ಪ ಕುಳ್ಳ ಆಗ್ತೀಯ, ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಎತ್ತರಕ್ಕೆ ಬೆಳಿತೀಯ. ಇದಕ್ಕೂ ನೀನು ಹೆದರ್ಕೋಬೇಡ. ಹಾಗೆ ಇನ್ನೊಂದು ಮಾತು, ಈ ಮಂತ್ರನ ದಿನಕ್ಕೊಂದೇ ಸಲ ಬಳಸಬೇಕು. ಹಾಗೆ ಆಗ್ಲಿ ಮಹಾಸ್ವಾಮಿಗಳೇ, ನಾನಿನ್ ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಹೋಗಿ ಬಾ ಕಂದ, ಒಳ್ಳೆಯದಾಗಲಿ. ಮನೆಗೆ ಬಂದವನೇ ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಮಾಡಿ ಮಂತ್ರ ಹೇಳ್ಕೊತಾನೆ. ಮಣಿ ಮಣಿ ಮುದ್ದು ಮಣಿ ನೀಡು ನನಗೆ ಹೊನ್ನಗಣಿ. ಅವನ ಮಂತ್ರ ಹೇಳಿದ್ದೇ ತಡ ಬೆಳ್ಳಿ ನಾಣ್ಯ ಬಂದ್ಬಿಟ್ಟು. ಅದ್ರ ಜೊತೆಗೆ ಅವನ ಎತ್ತರ ಸ್ವಲ್ಪ ಕಡಿಮೆ ಆಯ್ತು. ಸ್ವಾಮಿಗಳು ಹೇಳಿದ್ ನಿಜ. ಇದನ್ನ ಅಂಗಡಿಯವರಿಗೆ ಕೊಟ್ಟು ನಾನು ಸ್ವಲ್ಪ ಮನೆಗೆ ಬೇಕಾಗಿರೋ ತರಕಾರಿ ಸಾಮಾನೆಲ್ಲ ತರ್ತೀನಿ. ಹಾಗೆ ಯಾರಾದ್ರೂ ಬಡವರಿದ್ರೆ ಅವ್ರಿಗೂ ಕೊಡ್ತೀನಿ. ಹೀಗನ್ಕೊಂಡು ಯಶವಂತ್ ಅಂಗಡಿ ಕಡೆ ಹೋಗ್ತಾನೆ. ಆ ಬೆಳ್ಳಿ ನಾಣ್ಯನ ಅಂಗಡಿಯವನಿಗೆ ಕೊಟ್ಟು ಮನೆಗೆ ಬೇಕಾಗಿರೋ ತರಕಾರಿ ದಿನಸಿ ಎಲ್ಲ ತಗೊಂಡು ಹಾಗೆ ಉಳಿದ ದುಡ್ಡನ್ನ ಬಡವರಿಗೆ ಕೊಟ್ಟು ಮನೆಗೆ ಬರ್ತಾನೆ. ಅಪ್ಪ ಅಮ್ಮ, ನೀವಿಬ್ರು ಇನ್ಮೇಲೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಾಮಿಗಳು ನಮ್ಮ ಕಷ್ಟಕ್ಕೆ ಪರಿಹಾರ ಹೇಳಿದ್ದಾರೆ. ನಾನು ಅಂಗಡಿಗೆ ಹೋಗಿ ದಿನಸಿ ತರಕಾರಿ ಎಲ್ಲ ತಂದಿದ್ದೀನಿ. ಹಾಗೆ ಮಾತ್ರೆ ಕೂಡ ತಂದಿದ್ದೀನಿ. ಈಗ ಸದ್ಯಕ್ಕೆ ಅದನ್ನ ತಗೊಳ್ಳಿ. ನಿಮ್ಗೆ ನಡೆಯುವಷ್ಟು ಶಕ್ತಿ ಬಂದಾಗ ಡಾಕ್ಟರ್ ಶಾಪಿಗೆ ಹೋದ್ರೆ ಆಯ್ತು. ಅಲ್ಲಿವರೆಗೂ ಏನು ಚಿಂತೆ ಮಾಡಬೇಡಿ, ದೇವ್ರು ನಮ್ಮ ಜೊತೆಗಿದ್ದಾನೆ. ಅಯ್ಯೋ ಮಗನೇ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಎಷ್ಟು ಜವಾಬ್ದಾರಿ ಕೊಟ್ಬಿಟ್ವೋ. ನಾವಿಬ್ರಿದ್ರು ನೀನ್ ಕಷ್ಟಪಡೋ ಹಾಗಾಯ್ತಲ್ಲ ಕಂದ. ಕಷ್ಟ ಬಂದಿದ್ದು ಆಯ್ತು, ಪರಿಹಾರ ಸಿಕ್ಕಿದ್ದು ಆಯ್ತು. ಇನ್ಯಾಕೆ ಚಿಂತೆ ಮಾಡ್ಬೇಕು? ಖುಷಿಯಾಗಿರೋಣ. ಮೊದಲು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಯಶವಂತ್ ಅಮ್ಮನ ಸಲಹೆ ತಗೊಂಡು ಅಡುಗೆ ಕೂಡ ಮಾಡಿ ಅವ್ರಿಗೆ ಬಡಿಸ್ತಾನೆ. ಹಾಗೆ ಔಷಧಿನೂ ಕೊಡ್ತಾನೆ. ಒಂದೆರಡು ದಿನ ಆದ್ಮೇಲೆ ಅವರಿಬ್ರು ಹುಷಾರಾಗ್ತಾರೆ. ಅಂತೂ ದೇವರ ದಯೆ, ನಿನ್ನ ಒಂದು ಆರೈಕೆಯಿಂದ ನಾವಿಬ್ರು ಹುಷಾರಾದ್ವಿ. ಇನ್ಮೇಲೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಕಂದ. ನೀವಿಬ್ರು ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಒಂದು ದಿನ ಆ ಮಂತ್ರ ಹೇಳ್ತೀನಿ. ನಾಳೆಯಿಂದ ನೀವು ಕೆಲ್ಸಕ್ಕೆ ಹೋಗ್ಬೋದು. ನಾನು ಇನ್ಯಾವತ್ತೂ ಆ ಮಂತ್ರ ಹೇಳಲ್ಲ, ಆಯ್ತಾ? ನೀನ್ ಹೇಳೋದು ಕೂಡ ಸರಿಯಾಗಿದೆ ಕಂದ, ಹಾಗೆ ಮಾಡ್ತೀವಿ. ಯಶವಂತನ ಅಪ್ಪ ಅಮ್ಮ ಹುಷಾರಿಲ್ಲದೆ ಇದ್ದವರು ಬೇಗ ಹುಷಾರಾಗಿದ್ದು ಅವರೆಲ್ಲರೂ ಖುಷಿಯಾಗಿರೋದನ್ನ ನೋಡಿ ಅವನ ಚಿಕ್ಕಪ್ಪಂಗೆ ಸಣ್ಣಗೆ ಅನುಮಾನ ಬರುತ್ತೆ. ಅದೇನಿರ್ಬೋದು ಅಂತ ನೋಡೋದಕ್ಕೆ ಮರೆಯಲ್ಲಿ ನಿಂತ್ಕೋತಾನೆ. ಮಣಿ ಮಣಿ ಮುದ್ದು ಮಣಿ ನೀಡು ನನಗೆ ಹೊನ್ನಗಣಿ. ಹೋ, ಬೆಳ್ಳಿ ನಾಣ್ಯ ಸಿಕ್ತು. ಇನ್ಮೇಲೆ ಈ ಮಂತ್ರ ನಾನು ಉಪಯೋಗಿಸಲ್ಲಪ್ಪ. ಓಹೋ, ಇದಾಗುಟ್ಟು ಮಾಡ್ತೀನಿ. ಆ ಮಂತ್ರನ ನಾನು ಹೇಳ್ತೀನಿ, ಶ್ರೀಮಂತ ಆಗ್ತೀನಿ. ಮಣಿ ಮಣಿ ಮುದ್ದು ಮಣಿ ನೀಡು ನನಗೆ ಹೊನ್ನಗಣಿ. ಅರೆ ವಾ! ಆದ್ರೆ ಯಶವಂತನ್ ಚಿಕ್ಕಪ್ಪ ಇಷ್ಟಕ್ಕೆ ಸುಮ್ಮನಾಗದೆ ಮತ್ತೆ ಮತ್ತೆ ಆ ಮಂತ್ರನ ಹೇಳ್ತಾನೆ ಹೋಗ್ತಾರೆ. ಸಣ್ಣ ಸಣ್ಣ ಆಗ್ತಾನೇ ಹೋಗ್ತಾರೆ. ಮಣಿ ಮಣಿ ಮುದ್ದು ಮಣಿ ನೀಡು ನನಗೆ ಹೊನ್ನಗಣಿ. ಕೊನೆಗೆ ಯಾರಿಗೂ ಕಾಣಿಸ್ದೇ ಇರೋಷ್ಟು ಚಿಕ್ಕರಾಗಿ ಬಿಡ್ತಾರೆ. ಅಷ್ಟೊತ್ತಿಗೆ ಯಶವಂತನ್ ಚಿಕ್ಕಮ್ಮ ಬರ್ತಾಳೆ. ಏನಿದು ಇಷ್ಟೊಂದು ಬೆಳ್ಳಿ ನಾಣ್ಯಗಳು? ಏ ಸಾವಿತ್ರಿ, ಇಲ್ಲಿ ನೋಡೆ, ನನ್ನ ಅವಸ್ಥೆ ನೋಡೆ. ಯಶವಂತನ್ ಚಿಕ್ಕಪ್ಪನ ಧ್ವನಿ ತುಂಬಾ ಸಣ್ಣ ಇದ್ದಿದ್ರಿಂದ ಚಿಕ್ಕಮ್ಮನ್ ಕೇಳಿಸದೇ ಇಲ್ಲ. ಆಹಾ, ಈ ಎಲ್ಲ ನಾಣ್ಯಗಳನ್ನು ಸೇರಿಸ್ಬಿಟ್ಟು ಬಂಗಾರದ ಅಂಗಡಿ ಕೊಟ್ಟು ಏನಾದರೂ ಒಡವೆ ಮಾಡಿಸ್ಕೊತೀನಿ. ಸಾವಿತ್ರಿ ಎದ್ದೇಳೆ, ನೋವು ಆಗ್ತಾ ಇದೆ ಕಣೆ, ಹೇಳೆ. ಇದೇನಿದು
ಕಾಲಿಗೇನೋ ಕಚ್ತಾ ಇದೆ. ಥು. ಆ ಚಿಕ್ಕಮ್ಮ ಒದ್ದ ರಭಸಕ್ಕೆ ಚಿಕ್ಕಪ್ಪ ಸತ್ತೇ ಹೋಗ್ತಾರೆ. ಪ್ರೀತಿಯ ಪುಟಾಣಿಗಳೇ, ಈ ಕಥೆಯಿಂದ ಒಂದು ಗಾದೆ ನೆನಪಾಯ್ತು ಅಲ್ವಾ? ಅದೇನು ಅಂದ್ರೆ ಅತಿ ಆಸೆ ಗತಿಗೇಡು ಅಂತ. ನಾವು ಆಸೆ ಪಡಬೇಕು ನಿಜ, ಆದರೆ ದುರಾಸೆ ಪಡಬಾರ್ದು ಅಲ್ವಾ? ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಈ ಕತೆ ಒಂಚೂರಾದ್ರೂ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ, ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.